ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ವೃತ್ತ ಕಚೇರಿಯ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಪ್ರಭಾರಿ ಅಧೀಕ್ಷಕ ಅಭಿಯಂತರರು ಆಗಿದ್ದ ಹಾಲಿ ಬೆಳಗಾವಿ ವಿಭಾಗದ ಕಾರ್ಯನಿರ್ವಾಹಕ ಅಭಿಯಂತರರು ಆದ ಶಶಿಕಾಂತ್ ನಾಯ್ಕ್ ಅವರ ವಯೋ ಸರ್ಕಾರಿ ಸೇವಾ ನಿವೃತ್ತಿ ನಿಮಿತ್ತವಾಗಿ ನಿನ್ನೆ ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆದ ರಾಹುಲ್ ಶಿಂದೆ ಅವರ ಮುಖ್ಯ ಉಪಸ್ಥಿತಿಯಲ್ಲಿ ಹೊಸದಾಗಿ ಕಾರ್ಯನಿರ್ವಾಹಕ ಅಭಿಯಂತರಾಗಿ ನಿಯೋಜನೆಗೊಂಡ ಅಧ್ಯಕ್ಷತೆ ವಹಿಸಿದ ಕಿರಣ್ ಗೋರ್ಪಡೆ, ಹಿರಿಯ ನಿವೃತ್ತಿ ಅಭಿಯಂತರರು ಆದ ಶ್ರೀ ಬನಗಾರ್, ಹಿರಿಯ ಅಭಿಯಂತರರು ಆದ ಎಸ್ಎಸ್ ಸೊಬರದ, ಎಸ್ಪಿ ಕೋಳಿ, ಪಾಂಡುರಂಗ ಮಠಪತಿ, ಆರ್ಬಿ ಮರಾಠೆ ಸೇರಿ ಎಲ್ಲ ಇಲಾಖೆಗಳ ಅಭಿಯಂತರರು ಹಾಗೂ ಸಿಬ್ಬಂದಿಗಳು ಸನ್ಮಾನ ಮಾಡುವುದರ ಮೂಲಕ ಅದ್ದೂರಿಯಾಗಿ ಬೀಳ್ಕೊಟ್ಟಾಗಿದೆ. ಈ ಸಂದರ್ಭದಲ್ಲಿ ನಿವೃತ್ತಿಯಾದ ಇಂಜಿನಿಯರ್ ಶಶಿಕಾಂತ್ ನಾಯ್ಕ್ ಇವರ ಕಾರ್ಯವೈಖರಿ ಬಗ್ಗೆ ಸಿಇಒ ರಾಹುಲ್ ಶಿಂದೆ ಅವರು ಹಾಗೂ ವಿವಿಧ ಇಲಾಖೆಗಳ ಅವರ ಬಗ್ಗೆ ಶ್ಲಾಘನೀಯ ಮಾತುಗಳನ್ನು ಆಡಿ ಹೃದಯಪೂರ್ವಕವಾಗಿ ಸನ್ಮಾನ ಮಾಡಿ ಸತ್ಕಾರ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಬೀಳ್ಕೊಡುಗೆ ಸನ್ಮಾನ ಸ್ವೀಕಾರ ಮಾಡಿ ಮಾತನಾಡಿದ ಇಂಜಿನಿಯರ್ ಶಶಿಕಾಂತ್ ನಾಯ್ಕ್ ಅವರ ವೃತ್ತಿ ಜೀವನದ ನೆನಪುಗಳನ್ನು ಮೆಲುಕು ಹಾಕಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸಿದ್ರು. ಒಳ್ಳೆ ಕೆಲಸಗಾರರು, ಯಾರಿಗೂ ತೊಂದರೆ ಮಾಡೋರಲ್ಲ, ಅವರಿಗೂ ನಿಮ್ಮ ಎಲ್ಲ ಸಹಾಯ ಸಹಕಾರ ನನಗೆ ನೀಡ್ತೀರಿ ಅಂತ ಭಾವಿಸ್ತೀನಿ. ನನ್ನಿಂದ ಈ ಇದ್ರೊಳಗೆ ಏನಾರೇ ತಪ್ಪಾಗಿದ್ರೆ, ನಾನು ಯಾವಾಗ ನಮ್ಗೆ ಏನಾರೇ ಮಾತಾಡಿದ್ರೆ ಇದನ್ನು ದಯವಿಟ್ಟು ಅವ್ರು ಕ್ಷಮಿಸಬೇಕು. ಮನುಷ್ಯನಿಗೆ ದೊಡ್ಡ ಗುಣನೇ ಕ್ಷಮಾಗುಣ ಅಂತ ನನ್ನಿಂದ ಹೆಚ್ಚು ಕಡಿಮೆ ಆಗಿರೋದಿಲ್ಲ, ಆದರೂ ಒಮ್ಮೆ ತಡ್ಕೊಳ್ಳಿಕ್ಕೆ ಆಗಂಗಿಲ್ಲ. ಮನುಷ್ಯನ ಎಷ್ಟೋ ಪೇಷನ್ಸ್ ಇದ್ರು ಒಮ್ಮೆ ಏನೋ ಒತ್ತಡಗಳಿರ್ತಾವ, ನಾವು ಅವ್ರಿಗೆ ಈಡ್ ಆಗ್ಬೇಕಾಗ್ತದೆ. ಈ ವ್ಯವಸ್ಥೆ ಅವರು ಮತ್ತೊಬ್ಬರು ಅರುಣ್ ಎಲ್ಲೋದ್ರಿ ಅಂತಿದ್ರು, ಅವರು ಬಂದು ನಾವು 4 ಜನ ಬರೀ ಪ್ರೊಜೆಕ್ಟ್ ರಿಪೋರ್ಟ್ ಮಾಡೋದು, DPR ಮಾಡೋದು, ಇದನ್ನು ಬಿಟ್ಟರೆ ನಾವು ಇನಿಷಿಯಲಿ ಏನೂ ಮಾಡಲಿಲ್ಲ. ಅದರಿಂದ ನನಗೆ ಒಳ್ಳೆ ಕಲೀಲಿಕ್ಕೆ ಬಹಳ ಅವಕಾಶ ಸಿಕ್ತು. ಆಮೇಲೆ ಹಿಪ್ಪರಿಗೆ ಹೋಗಿ ಕೆಲಸ ಮಾಡುವಾಗ ನನ್ನ ಭಾಳಷ್ಟು ಆಫೀಸರ್ಸ್ ನನಗೆ ಗೈಡ್ ಮಾಡಿದ್ದಾರೆ. ಅವರು ಹೆಸರು ಹೇಳಿದ್ರೆ ಅದ ಒಂದು ದೊಡ್ಡ ಪಟ್ಟಿ ಆಗ್ತದೆ. ಅದರೊಳಗೆ ಫಸ್ಟ್ ನನಗೆ ಅತ್ಯಂತ ಸಹಾಯ ಮಾಡಿದವರು NN ಸರೋಗಳಂತ ಇಲ್ಲ, ಬಟ್ ಅವರು ಒಂದು ಫಸ್ಟ್ ಟೈಮೇ ಒಂದು ಟರ್ನ್ಕಿ ಪ್ರಾಜೆಕ್ಟ್, ಐನಾಪುರ್ ಲಿಫ್ಟ್ ಇರಿಗೇಷನ್ ಟರ್ನ್ಕಿ ಪ್ರಾಜೆಕ್ಟ್ ನಾನು ಬಸ್ದಾಗಿದ್ರು ಏನು ಮಾಡ್ರಿ ಅಂತ ಹೇಳಿ ಅದನ್ನು ನಾನು ವಹಿಸಿದ್ರು. ಅದಕ್ಕೆ ಅಲ್ಲಿಂದ ನನ್ನ ಕರಿಯರ್ ಸ್ಟಾರ್ಟ್ ಆಯಿತು. ಆಮೇಲೆ ಆಫೀಸರ್ ನನಗೆ ಬೇರೆ ಯಾವುದೇ ಇನ್ಫ್ಲೂಯೆನ್ಸ್ ಇಲ್ಲರು ಕೆಲಸ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಬಹಳಷ್ಟು ಸ್ಕೋಪ್ ಕೊಡ್ತಾ ಹೋದ್ರು. ಅದರಿಂದ ನಾನು ಬೆಳೀತಾ ಹೋದೆ. ಕೊನೆಯದಾಗಿ ನಾನು ಅಂದ್ಕೊಂಡಿರಲಿಲ್ಲ ಈ ಜಿಲ್ಲಾ ಪರಿಷತ್ ಅಂತ ಒಂದು ಕುಡಿಯುವ ನೀರು, ಗ್ರಾಮೀಣ ಕುಡಿಯುವ ನೀರು ಇಲಾಖೆ ಬಂದು ಸೇರ್ಕೋತೀನಿ ಮತ್ತು ಇಲ್ಲಿ ಕೆಲಸ ನಿರ್ವಹಿಸ್ತೀನಿ. ನಾವು ಇರಿಗೇಷನ್ ಕೆಲಸ ನಿರ್ವಹಿಸೋದು ನಮ್ಮ ಪಬ್ಲಿಕ್ ಕಾಂಟ್ಯಾಕ್ಟ್ ಬಹಳ ಕಡಿಮೆ. ಕೇವಲ ನಮ್ಗೆ ಏನಾದರೂ ಅಥವಾ ಅದರಲ್ಲಿ ನಾನು ಎಕ್ಸಿಕ್ಯೂಷನ್ನಲ್ಲಿರೋದ್ರಿಂದ. ಬಟ್ ಇಲ್ಲಿ ಬಂದಮೇಲೆ ನನಗೆ ಎಲ್ಲ ಸಿಬ್ಬಂದಿಯವರು ಅವ್ರು ತೋರಿದಂಥ ನನಗೆ ಪ್ರೀತಿ ಇದು ನಾನು ಎಲ್ಲೂ ಬರಲಿಕ್ಕೆ ಸಾಧ್ಯ ಇಲ್ಲ. ನನ್ನ 2.5 ವರ್ಷದ ಇದು ಸರ್ವಿಸ್ ಅತ್ಯಂತ ಸ್ಮೂತಾಗಿ ಸಂಪೂರ್ಣವಾಗಿ. ಆಮೇಲೆ ಈ ನನ್ನ ವೃತ್ತಿ ಜೀವನದಲ್ಲಿ ನನ್ನ ತಂದೆ ತಾಯಿಗಳ ಆಶೀರ್ವಾದ ನನ್ನ ಮೇಲೆ ಬಹಳಷ್ಟು ಇನ್ಫ್ಲೂಯೆನ್ಸ್ ಮಾಡಿದೆ. ಅದೇ ರೀತಿ ನಾನು ನನ್ನ ಆದಾಯ ನನ್ನ ಮಕ್ಕಳು ತಪ್ಪಾಗ್ತದೆ, ಅವರು ನನ್ನ ಸಂಪೂರ್ಣ ಸರ್ಕಾರಿ ಸೇವೆ ಬಿಟ್ಟಂಗೆ ಬಿಟ್ಟಿದ್ರು. ಯಾಕಂದರೆ ನಾನು ಕೆಲಸ ಮಾಡುವಾಗ 6 ತಿಂಗಳು ದೇವಿ ಒಳಗೆ ಇರ್ತಿದ್ದೆ, 6 ತಿಂಗಳು ಬೆಂಗಳೂರೊಳಗೆ ಇರ್ತಿದ್ದೆ, ನಿಮ್ಮ ಮನೆ ಒಳಗೆ ಇರ್ತಿಲ್ಲ. ಆದರೆ ಅವರು ತೋರಿಸಿದಂಥ ಒಂದು ಆದರ್ಶತೆ ನಾನು ಎಲ್ಲೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಇವತ್ತು ನೀವೆಲ್ಲ ಕೂಡಿ ಒಂದು ದೊಡ್ಡ ಸತ್ಕಾರವನ್ನು ಮಾಡಿದ್ರಿ. ಯಾವಾಗಲೂ ನೀವೆಲ್ಲ ಮಾಡಿದ್ದಕ್ಕೆ ಅನಂತ ಧನ್ಯವಾದಗಳು ಸಲ್ಲಿಸ್ತೀನಿ. ಅತ್ಯಂತ ಒಳ್ಳೆಯ ನುಡಿಗಳು ನಡೆದ ಸಿಂಧು ವಿಶೇಷ ಧನ್ಯವಾದಗಳು ಸಲ್ಲಿಸ್ತೀನಿ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಕಿರಣ್ ಗೋರ್ಪಡೆಯವರಿಗೂ ಹಾಗೂ ನನ್ನ ಆತ್ಮೀಯ ಮಿತ್ರ ನಿವೃತ್ತ ಅಧೀಕ್ಷಕ ಇಂಜಿನಿಯರ್ ಅನಂತ್ ಬರಗಾರರಿಗೂ ಹಾಗೂ ಆಗಮಿಸುವ ತಮ್ಮೆಲ್ಲರಿಗೂ ನಾನು ಅನಂತ ಧನ್ಯವಾದ ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. Losing his temper. That is a very good indication of an official. ಯಾವುದೇ ಕೆಲಸ ಇದ್ದರೂ ಕೂಡ ಅದು ಕೂಡ ಬೆಳಗಾವಿ ಅಂತ ಜಿಲ್ಲೆಯಲ್ಲಿ ಇಟ್ ಈಸ್ ವೆರಿ ಈಸಿ ಟು ಲೂಸ್ ಯುವರ್ ಟೆಂಪರ್. ಅದು ಮತ್ತು ನೀವು ಜೆ ಮಾಡುವಾಗ 100%. ನೀವು ಪೈಪ್ಲೈನ್ ಹಾಕಿದ್ದೀರಿ, ನೀರು ಬರ್ತಾ ಇಲ್ಲ ಅಂತ ಹೇಳೋದು ಕಂಪ್ಲೇಂಟ್ಸ್. ಬಟ್ ಅದು ಹಿಂದೆ ಬ್ಯಾಕ್ಗ್ರೌಂಡು ಅಂಡರ್ಸ್ಟ್ಯಾಂಡ್ ಮಾಡಿ ಜನರಿಗೆ ಕನ್ವಿನ್ಸ್ ಮಾಡುವ ಸ್ಕಿಲ್ಲು, ರಾಜಕಾರಣಿಯವರಿಗೆ ಕನ್ವಿನ್ಸ್ ಮಾಡುವ ಸ್ಕಿಲ್ಲು ನಮ್ಮ ಶಶಿಕಾಂತ್ ನಾಯ್ಕ್ ಅವರಲ್ಲ. ಸೊ ಬಹಳಷ್ಟು ಅದು ಎಷ್ಟೇ ದೊಡ್ಡ ಪ್ರಾಬ್ಲಮ್ ಇದ್ದರೂ ಸಹಿತ ಹಿ ವಿಲ್ ಗೋ ಅಂಡ್ ಕನ್ವಿನ್ಸ್ ಅಟ್ ಆಲ್ ಲೆವೆಲ್ಸ್. ಈಗ ಭಾಳಷ್ಟು ನಮ್ಮ WCಗೆ ಪ್ರಾಬ್ಲಮ್ ಆಗುತ್ತೆ, ಜೆ ಹಾಕಿದರೆ ಸಹಿತ ನೀರೇ ಬರ್ತಾರೆ. ಬಟ್ ನಿಮ್ಮ ಕಡೆ ಬ್ಯಾಕ್ಗ್ರೌಂಡ್ ಏನಿದೆ, ವಾಟರ್ ಸೆಕ್ಯೂರಿಟಿ ಏನಿದೆ, ಆ ಟೆಕ್ನಿಕಲ್ ನೋ ನಾವು 100% ನಾನು ಶಶಿಕಾಂತ್ ನಾಯ್ಕ್ ಅವರು ಬಂದಿದ್ದೆ. ಸೆಕೆಂಡ್, ಆಲ್ ಮೀಟಿಂಗ್ಸ್ ವಿಲ್ ಬಿ ಪ್ರಿಪೇರ್ಡ್. ಭಾಳ ಅಚ್ಚುಕಟ್ಟಾಗಿ ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ ಅಂತಂದರೆ ಇಟ್ ಈಸ್ ಅನ್ಬಿಲೀವಬಲ್. ಸೊ ನಾವು
Probably Shashikant is going to retire, but in his 34 years of service, I have heard very good about him from all angles. I think even seniors ಕೂಡ ಇದ್ರ ಬಗ್ಗೆ ಮಾತಾಡ್ತಾರೆ, ಸೀನಿಯರ್ ಆಫೀಸರ್ಸ್ ಕೂಡ ತುಂಬ ಒಳ್ಳೆಯದಾಗಿ ಮಾತಾಡ್ತಾರೆ. ಈಸ್ ವೆರಿ ಕೆಪಬಲ್ ಅಂತ. ಸೊ ಅದ್ರ ಬಗ್ಗೆ ಎರಡನೇ ಡೌಟ್ ಇಲ್ಲ. He has served the district of Belgaum and also the government of Karnataka well. I wish him all the best in his next tenure. Next tenure ಭಾಳ ಇಂಪಾರ್ಟೆಂಟ್ ನಿಮಗೆ. ಈವರೆಗೆ ಒಂದು ಹಾಲಿಡೇಸ್ ಇದ್ದಲ್ಲಿ ಕೂಡ ನಾವು ಮೀಟಿಂಗ್ ಕರಿತೀವಿ, ಪ್ರೋಟೋಕಾಲ್ ಡ್ಯೂಟಿ ಮಾಡಿಸ್ತೀವಿ, ಪಾಪ ಫ್ಯಾಮಿಲಿಗೆ ಟೈಮ್ ಕೊಡ್ಲಿಕ್ಕೆ ಆಗಿರೋದಿಲ್ಲ. ನಾವು ದಿಸ್ ಟೈಮ್ ಯು ಶುಡ್ ಗಿವ್ ಫುಲ್ ಟೈಮ್. ಈಗಾಗಲೇ ನಿಮ್ಮ ರೋಟರಿ ಕ್ಲಬ್ ಮೆಂಬರ್ಸ್ ಹೇಳ್ತಾ ಇದ್ದಾರೆ, ನಾಳೆಯಿಂದ ತಾವು ಪ್ರೆಸಿಡೆಂಟ್ ಅಂತ. ಸೊ ಯುವರ್ ಫ್ರೆಂಡ್ಸ್ ಆರ್ ವೆರಿ ಹ್ಯಾಪಿ ಟು ಅನೌನ್ಸ್ ಯು ಆಸ್ ಪ್ರೆಸಿಡೆಂಟ್ ರೋಟರಿ ಕ್ಲಬ್. ಅದ್ರ ಜೊತೆ ತಾವು ಫ್ಯಾಮಿಲಿಗೆ ಕೂಡ ಟೈಮ್ ಕೊಟ್ಟಿರೋಂಥ ನನಗೆ 100% ಭರವಸೆ ಇದೆ. ಆ್ಯಂಡ್ ಐ ವಿಶ್ ಹಿಮ್, ಹಿಸ್ ಫ್ಯಾಮಿಲಿ, ಹಿಸ್ ಕಿಡ್ಸ್ ಆಲ್ ದಿ ಬೆಸ್ಟ್. ಯು ಶುಡ್ ಹ್ಯಾವ್ ಕ್ವಾಲಿಟಿ ಟೈಮ್ ನೌ ಬಿಕಾಸ್ ಯು ಹ್ಯಾವ್ ವರ್ಕ್ ಫಾರ್ your family, you have worked for the state, you have worked for the district. I wish you all the best in your next innings. I wish you a very good health. ತಾವು ಹೆಲ್ತ್ ಬಗ್ಗೆ ಮಾತಾಡೋಂಗಿಲ್ಲ. He is fit and fine. I see him every day walking around and maintains his health. ಸೊ ಅದ್ರ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ. ಬಟ್ ವಿಶ್ ಯು ಆಲ್ ದ ಬೆಸ್ಟ್ ಇನ್ ಯುವರ್ ಫ್ಯೂಚರ್ ಎಂಡಿವರ್ಸ್. ಸದಾ ಕಾಲ ಹೀಗೆ ಖುಷಿಯಾಗಿ ಇರಬೇಕಂತ ನಮಗೆಲ್ಲ ಕಾರ್ಯವಾದ ಅಧಿಕಾರಿಗಳಿಗೆ, ಸಹಾಯಕವಾದ ಅಧಿಕಾರಿಗಳು, ಗುತ್ತಿಗೆದಾರರು, ಪತ್ರಿಕಾಮಿಕರು. ಸಾಹೇಬರ ಬಗ್ಗೆ ಹೇಳಬೇಕಂದ್ರೆ ನಮ್ಮ 3 ಇಲಾಖೆ ಸಾಹೇಬರಿಗೆ ಚಾರ್ಜ್ ಕೊಟ್ವಿ. ಆ ಮಾಡಬೇಕಂದ್ರೆ ಎಷ್ಟು ಒತ್ತಡ ಇರ್ತದೆ. ಅದರಲ್ಲೂ ವಾಟರ್ ಸಪ್ಲೈ ಬಗ್ಗೆ ಏನು ಕೇಳ್ತಿದೆ ನಮ್ಮ ಸಾಹೇಬ್, ಈಗ ಬಗ್ಗೆ ಜಾಸ್ತಿ ಗಮನ ಕೊಡು, ಬಗ್ಗೆ ಜಾಸ್ತಿ ಗಮನ ಕೊಡು. ವಾಟರ್ ಸಪ್ಲೈ ಬಗ್ಗೆ ಏನೂ ಇದು ಮಾಡ್ತಾಯಿಲ್ಲ. ನಾನು ಏನಾರು ಹಂಗಿತ್ತು ನಾನು ಬಂದು ಹೋಗಿರ್ತೀನಿ, ನೀನು ಕೆಲಸ ನೀನು ಮಾಡ್ಕೋ ಅಂತೇಳಿ ಹೇಳ್ತೀನಿ. ಇಂಥ ಸಾಹೇಬ್ ನಮಗೆ ಸಿಗಲಿಕ್ಕೆ ಇವಾಗ ಗಾಡ್ ಗಿಫ್ಟ್ ಅನ್ನಿಸ್ತದೆ. ಯಾಕಂದರೆ ಇಂಥ ಸಾಹೇಬ್ ನಾನು ನೋಡಿಲ್ಲ. ನಾನು ಯಾಕೆ 19 ವರ್ಷ ಸರ್ವೀಸ್ ಅದೇ 19 ತನಕ ಅಥಣಿಯಲ್ಲಿ ನಾನು ಸಹಾಯಕ ಇಂಜಿನಿಯರ್ ಆಗಿ ಸೇರಿ ಇಂಜಿನಿಯರ್ ಆಗಿ ರಿಟೈರ್ ಆಗ್ತಾರೆ. ಅವರು ಜೀವನದಲ್ಲಿ ನಡೆಯಲು ಬಂದ ದಾರಿ ಏನದಲ್ಲ, ಸ್ವಲ್ಪ ಅವ್ರಿಗೆ ಕಷ್ಟನೇ ಇದೆ. ಯಾಕಂದರೆ ಅವರು BE ಪದವೀಧರ ಮುಗಿಸುವಾಗ ಬಾಂಬೆ ಮುನ್ಸಿಪಾಲ್ಟಿ ಕಾರ್ಪೊರೇಷನ್ದಾಗ ಸುಬ್ಬಸ್ ಕೆಲಸ ಮಾಡಿದ್ರು. ಆಮೇಲೆ ಅಲ್ಲಿ ಬಂದು ಮುಂದೆ ಕಾರಣಾಂತರ ಫ್ಯಾಮಿಲಿ ಸ್ವಲ್ಪ ಪ್ರಾಬ್ಲಮ್ಸ್ ಕಾರಣಾಂತರದಿಂದ ಅಥಣಿಯಲ್ಲಿ ದಿನಗೂಲಿಯಾಗಿ ಬಂದರು. ನಂತರ ಕಾಂಟ್ರಾಕ್ಟ್ ಬೇಸಿಸ್ ಮ್ಯಾಗ ಅಪಾಯಿಂಟ್ ಆದರು. ಆಮೇಲೆ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಸುಮಾರು 10-12 ವರ್ಷ ತನಕ ಅತಿ ಕಡಿಮೆ ಪಗಾರದಲ್ಲಿ ಮ್ಯಾಕ್ಸಿಮಮ್ ಕೆಲಸ ಮಾಡಿರುವಂಥ ಏಕೈಕ ವ್ಯಕ್ತಿಯ ನಾಯಕ ಅಂತ ಹೇಳಿ ತಪ್ಪಾಗ್ತದೆ. ಅವರು ಹುಟ್ಟಿದ್ದು ಸಹ ಅಥಣಿ ತಾಲೂಕಿನ ಜಮಗಿ ಗ್ರಾಮ. ಅವರು ಏಕೈಕ ಸುಪುತ್ರ. ಆದ್ದರಿಂದ ಅವರ ತಂದೆಯವರು ಸಹಿತ ಒಬ್ಬ ಪ್ರಾಮಾಣಿಕ ಅಧಿಕಾರಿಗಳೇ, ಸಿಬ್ಬಂದಿಗಳೇ ಮತ್ತು ಗೌರವಾನ್ವಿತರು. ವಿಶೇಷವಾಗಿ ಮಾನ್ಯ ಗೌರವಾನ್ವಿತ ಶಶಿಕಾಂತ್ ನಾಯ್ಕ ಸಾಹೇಬರು BE ಮತ್ತು ಬಿಜಾಪುರ BLE ಮತ್ತು ಇಂಜಿನಿಯರಿಂಗಲ್ಲಿ ಮುಗಿಸಿ ಆನಂತರ ಅವರು ಬಾಂಬೆಯಲ್ಲಿ ಕೆಲಸ ಮಾಡ್ತಾರೆ. ಆನಂತರ ಅವರ ಕೆಲಸ ಏನಪ್ಪ ಅಂದರೆ ವಿಶೇಷವಾಗಿ ಅಕಡಿ ಭಾಗದಲ್ಲಿ ಮೊದಲು ಒಂದು ಬಿಸಿಲ ನಾಡು ರೈತಾಪಿ ವರ್ಗಕ್ಕೆ ವಿಶೇಷವಾಗಿ ಬೃಹತ್ ನೀರಾವರಿ ಯೋಜನೆಗಳ ಬಗ್ಗೆ ಸ್ವತಂತ್ರ ಅನಿಸುತ್ತೆ. ಇಬ್ಬರಿ ಮುಖಾಂತರ ಸಾಕಷ್ಟು ಒಂದು ಅಲ್ಲಿ ಸಾಕಷ್ಟು ಕೆಲಸಗಳು ಮಾಡ್ತಾರೆ. ಆನಂತರ ಅವರು ಬಯಸುವ ರೀತಿ ಒಂದು ರೀತಿ ಕಳಸ ಬಂಡೂರಿಗೆ ಅಂತಕ್ಕಂಥದ್ದು ರೈತಾಪಿ ವರ್ಗಕ್ಕೆ ಮತ್ತು ಅದೇ ರೀತಿ ಗುಹೆಗಳಿಗೆ ಸಂಬಂಧಪಟ್ಟಿರುತ್ತೆ. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಒಂದು DP ಆಗಿರ್ಬೋದು ಹಲವಾರು ಇದುಗಳಲ್ಲಿ ಕೆಲಸ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ನಮಗೆ ಪರಿಚಯ ಆಗ್ತದೆ. ಅವರು 2016ನೇ ಇಸ್ವಿಯಲ್ಲಿ ಪಾಲಿಸ್ವಾಡ ಗ್ರಾಮದಲ್ಲಿ. ಆನಂತರ ಅವ್ರು ಬಯಸಿದ್ದು ರೈತಾಪಿ ವರ್ಗಕ್ಕೆ. ಆದರೆ ದೇವರು ಇಲ್ಲ, ಮೊದಲು ಜನರಿಗೆ ನೀರು ಕೊಡು, ಮನೆಗೆ ನೀರು ಕೊಡು ಅಂತ ಹೇಳ್ಬಿಟ್ಟು, ಪ್ರತಿ ಗ್ರಾಮಗಳಿಗೆ ನೀರು ಕೊಡು ಅಂತ ಹೇಳ್ಬಿಟ್ಟು, ಅದೇ ಸಂದರ್ಭದಲ್ಲಿ
ವರ್ಷದಲ್ಲಿ ಕೇಂದ್ರ ಸರ್ಕಾರದಿಂದ ಜೆ ಮಾಡ್ತಕ್ಕಂಥ ಒಂದು ರೀತಿ ಯೋಜನೆ ಬಂದಿರುತ್ತೆ. ಕುಲಮನಿ ಸಹ ರಿಟೈರ್ಡ್ ಆಗ್ತಾರೆ, ಅದೇ ರೀತಿ ಅವರು ಪದೋನ್ನತಿ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಜೆ ಅಂತಕ್ಕಂಥದ್ದು ತುಂಬಾ ಹಳ್ಳಿ ತಪ್ಪಿತ್ತು, ವಿಶೇಷವಾಗಿ ಹಳ್ಳಿ ತಪ್ಪಿತ್ತು ಹೇಳ್ಬೇಕಾದ್ರೆ ಬೆಳಗಾವಿಯಲ್ಲಿ. ಇವತ್ತು ಒಂದು ರೀತಿ ಸಾಕಷ್ಟು ಅಚೀವ್ ಆಗಿದೆ ಅಂದರೆ ಇವತ್ತು ಜೆ ಅಂತಕ್ಕಂಥದ್ದು ಒಂದು ರೀತಿ ಶೇಕಡ 90ರಷ್ಟು ಸಾಕಷ್ಟು ಎಲ್ಲ ಹಳ್ಳಿಗಳನ್ನು ಬಹುತೇಕ ಕಡೆ ಕಾಮಗಾರಿ ಆಗ್ತದೆ, ಹ್ಯಾಂಡ್ ಓವರ್ ಆಗ್ತಾ ಇದೆ. ಅದಕ್ಕೆ ನೇರ ಕಾರಣ ಮಾನ್ಯ ಗೌರವಾನ್ವಿತ ಶಶಿಕಾಂತ್ ಸಾಹೇಬರು. ಅವರಿಗೆ ದಯವಿಟ್ಟು ಒಂದು ಜೋರಾಗಿ ಚಪ್ಪಾಳೆ. ಮತ್ತೆ ವೈಯಕ್ತಿಕವಾಗಿ ಹೇಳೋದಾದ್ರೆ ಸಾಕಷ್ಟು ನಾವು ಸುದ್ದಿಗಳು ಮಾಡ್ತಿದ್ವಿ, ಮತ್ತೆ ಈಗ ನಾವು ಗಮನ ತಗೊಳ್ತಿದ್ವಿ. ನಾವು ಬೆಳಗಾವಿಯಿಂದ ಗ್ರಾಮಕ್ಕೆ ಮತ್ತೊಂದು ಸಲ ಹೋಗಬೇಕಾದ್ರೆ ಆ ಸಮಸ್ಯೆ ಒಂದು ರೀತಿ ಸಾಲವಾಗಿತ್ತು. ಅವ್ರದ್ದು ಇಮಿಡಿಯೇಟ್ ರೆಸ್ಪಾನ್ಸ್, ಯಾವುದೇ ಸಮಸ್ಯೆಗಳು ಇದ್ರೂ ಸಹ ನಮ್ಮ ಇಲಾಖೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಕೂಡಲೇ ಸ್ಪಂದಿಸಿ ಯಾವುದೇ ತೊಂದರೆ ಆಗದ ರೀತಿ ನೋಡ್ತಿದ್ರು. ಹಾಗಾಗಿ ಅವ್ರೇನಪ್ಪ ಅಂತಂದ್ರೆ ಸಾಕಷ್ಟು ಒಂದು ರೀತಿ ಇಮಿಡಿಯೇಟ್ ರೆಸ್ಪಾನ್ಸ್ ಸಹ ಚೆನ್ನಾಗಿತ್ತು. ಇದ್ರ ಜೊತೆಗೆ ಒಬ್ಬ ಪತ್ರಕರ್ತನಾಗಿ ಹೇಳೋದಾದ್ರೆ ಅವರ ಕೆಲಸವಲ್ಲದೆ ಸಾಕಷ್ಟು ರೀತಿ ಸಮಾಜ ಸೇವಾ ಸಂಸ್ಥೆಗಳು ಸಹ ಒಂದು ರೀತಿ ನೆರವಾಗಿತ್ತು. ವಿಶೇಷವಾಗಿ ಒಂದು ಬಡ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಕೊಡ್ತಕ್ಕಂಥದ್ದು ಹಲವಾರು ರೀತಿ ನಮಗೆ ಗಮನ ತಗೊಂಡಿದ್ದೀವಿ. ಮತ್ತೆ ಕ್ರೀಡಾಕೂಟ ಏರ್ಪಡಿಸಿದಾಗ, ಮತ್ತೆ ಅವರ ಧಾರ್ಮಿಕ ಕಾರ್ಯಕ್ರಮಗಳು ಏರ್ಪಡಿಸಿದಾಗ ಅವರು ತನ್ನ ವೃತ್ತಿಯಲ್ಲಿ ಹಲವಾರು ರೀತಿಯಲ್ಲಿ ಒಂದು ರೀತಿ ನೆರವಾಗಿತ್ತು. ವಿಶೇಷವಾಗಿ ಹಲವಾರು ಗೌರವಾನ್ವಿತ ಅಧಿಕಾರಿಗಳು ಮಾತಾಡಿದ್ದಾರೆ. ಹಾಗಾಗಿ ಅವರ ನಿವೃತ್ತಿ ಜೀವನ ಸುಖಕರ ಆಗಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥಿಸಿ. ಈ ಸಂದರ್ಭದಲ್ಲಿ ಲೋಕೋಪಯೋಗಿ ಇಲಾಖೆ, ಪಂಚಾಯತ್ ರಾಜ್ ಇಲಾಖೆ, ನೀರಾವರಿ ಇಲಾಖೆ ಹಾಗೂ ಗ್ರಾಮೀಣ ಕುಡಿಯುವ ನೀರು, ನೈರ್ಮಲ್ಯ ಇಲಾಖೆಗಳ ಅಭಿಯಂತರು ಹಾಗೂ ಸಿಬ್ಬಂದಿಗಳು, ಅವರ ಧರ್ಮಪತ್ನಿ ಹಾಗೂ ಮಕ್ಕಳು ಉಪಸ್ಥಿತರಿದ್ದರು. ಒಟ್ಟಾರೆ ಅಥಣಿಯ ಮಣ್ಣಿನ ಶ್ರೇಷ್ಠ ಎಂಜಿನಿಯರ್ ಶಶಿಕಾಂತ್ ನಾಯಕ್ ಅವರನ್ನ ಸರ್ಕಾರಿ ಸೇವೆಯಿಂದ ಅದ್ದೂರಿಯಾಗಿ ಬೀಳ್ಕೊಡಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.